ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ತೇನೆ. ನಾವೊಂದಿಷ್ಟು ಕಷ್ಟಪಟ್ಟು ಎಲ್ಲ ಮಾಡುವಾಗ ನಮಗೆ ಸಹ ಸ್ವಲ್ಪ ಬೇಜಾರಾಗ್ತದೆ, ಯಾಕೆ ನಮ್ಮ ವಿಡಿಯೋ ನೋಡೋದಿಲ್ಲ ಜನ ಅಂತೇಳಿ. ಇದಕ್ಕೀಗ ಒಂದು ಪ್ಲೇಟ್ ಮುಚ್ಚಿ ನಾನು 5 ನಿಮಿಷ ಬೇಯಿಸ್ಕೊಳ್ತೇನೆ. ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರು ಸಹ ಆಗ್ತದೆ. ಅಂದರೆ ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲ ನೋಡಿ ಎಷ್ಟು ಸ್ಮೂತಾಗಿ ಬೆಂದಿದೆ. ಒಂದು 6 ನಿಮಿಷದ ನಂತರ ಎಣ್ಣೆ ಸಹ ಬಿಟ್ಟಿದೆ ನೋಡಿ. ಈಗ ಮಸಾಲ ಪೌಡ್ರ್ ಎಲ್ಲ ನಾನು ಆ್ಯಡ್ ಮಾಡ್ಕೊಳ್ತೇನೆ. ತುಂಬ ಈಸಿ, ತುಂಬ ಟೇಸ್ಟ್ ಸಹ ಆಗಿರ್ತದೆ ಇದು, ಮತ್ತು ಬೇಗ ಸಹ ಆಗ್ತದೆ. ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ಕೊಂಡೆ, ಅಂದರೆ 1/4 ಟೀ ಸ್ಪೂನಷ್ಟು. ಆಮೇಲೆ ಈಗ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೇನೆ. 1/3 ಟೀ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್. ನಿಮಗೆ ಸ್ವಲ್ಪ ಖಾರ ಬೇಕಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಸಹ ಹಾಕ್ಕೊಳ್ಬೋದು. ನಿಮಗೆ ಮತ್ತೆ ಗ್ರೀನ್ ಚಿಲ್ಲಿ ಬೇಕಂತ ಹೇಳಿದ್ರೆ ಗ್ರೀನ್ ಚಿಲ್ಲಿ ಸಹ ಇದಕ್ಕೆ ಹಾಕ್ಕೊಳ್ಬೋದು. ನಾನೀಗ ಪೆಪ್ಪರ್ ಪೌಡ್ರ್ ಇದು 1/2 ಟೀ ಸ್ಪೂನಷ್ಟು ಹಾಕ್ತೇನೆ. ಆಮೇಲೆ ಕೊರಿಯಂಡರ್ ಪೌಡ್ರ್ ಹಾಕ್ಕೊಳ್ತೇನೆ. ನಾನಂದರೆ ಧನಿಯಾ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು ನಾನು ಯಾವಾಗಲೂ ರೆಸಿಪಿಗೆ. ಅಂದರೆ ಈಗ ನೋಡಿ, ಖಾರಕ್ಕೆ ರೆಡ್ ಚಿಲ್ಲಿ ಪೌಡ್ರು ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು, ಗರಂ ಮಸಾಲ ಪೌಡರ್ ಎಲ್ಲ ಹಾಕುವಾಗ ಧನಿಯಾ ಪೌಡರ್ ಅದಕ್ಕೆ ಕರೆಕ್ಟಾಗಿ ಆಗ್ತದೆ ಅದು. ಅದಕ್ಕೆ 1/2 ಟೀ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೆ. 1/2 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಹ ಆಗ್ತದೆ ನೋಡಿ. ಗರಂ ಮಸಾಲ ಪೌಡರ್ ತೊಗೊಂಡೆ ನಾನು 1/2 ಟೀ ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ತೇನೆ. ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಜೀರಾ ಪೌಡರ್. ಈಗ ಕಲ್ಲರಿಗಂತೇಳಿ ಸ್ವಲ್ಪ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಇದ್ರೆ ಹಾಕ್ಕೊಳ್ಳಿ, ಆಪ್ಷನಲ್ ಅದು, ಹಾಕ್ಬೇಕಂತೇನಿಲ್ಲ ನೋಡಿ. ಪೌಡರ್ ಎಲ್ಲ ಹಾಕಿದ್ಮೇಲೆ ಮಸಾಲ ಜೊತೆಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಅದು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಒಳ್ಳೆಯದಾಗ್ತದೆ. ಇದು ಪೌಡ್ರೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಅಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೀವು. ಇದಕ್ಕೀಗ ಸ್ವಲ್ಪ ನಾನು ಕಸೂರಿ ಮೇಥಿ ಹಾಕ್ಕೊಳ್ತೇನೆ. ಕಸೂರಿ ಮೇಥಿ ಸಹ ಆಪ್ಷನಲ್ಲು, ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಲಾಸ್ಟಿಗೆ ನೀವು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಬೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ, ಮತ್ತು ನಮಗೆ ಸಪೋರ್ಟ್ ಮಾಡಿ, ಮತ್ತು ವಿಡಿಯೋ ಹೇಗಿದ್ದಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡಿ. ಕಸೂರಿ ಮೇಥಿ ಹಾಕಿ ಫ್ರೈ ಮಾಡಬೇಕು, ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗ್ತದೆ. ನಾನು ಆವಾಗಲೇ ಹೇಳಿದ ಹಾಗೆ, ಅಥವಾ ನಾವೇ ಒಳ್ಳೆ ರೆಸಿಪಿ ಅಂದರೆ ಅಡುಗೆ ಮಾಡ್ತೇವೆ ನಮ್ಮದೇ ನೋಡಬೇಕಂತ ಏನಲ್ಲ. ನಾವು ಅಂದರೆ ಹೇಳಿದರೆ ನಾವು ಮನೇಲಿ ಏನು ಮಾಡ್ತೇವೆ ಅದನ್ನೇ ನಿಮ್ಮ ಜೊತೆಲಿ ನಾವು ಶೇರ್ ಮಾಡ್ಕೊಳ್ಳೋದು. ಅಂದರೆ ಸಿಂಪಲ್ ರೆಸಿಪಿ ನಾವು ತೋರಿಸೋದು, ಅಂದರೆ ತುಂಬ ಖರ್ಚು ಮಾಡುವಂಥದ್ದು ರೆಸಿಪಿ ನಾವು ತೋರಿಸೋದು